ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಅದು ಚಿನ್ನದ ಅಂಬಾರಿ. ಅದನ್ನು ಹೊರತುಪಡಿಸಿದ್ರೆ ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ಕಲಾ ತಂಡಗಳು ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣಕ್ಕೆ ಬಂದಿರುವಂಥದ್ದು, ಈಗಾಗಲೇ ಜಮಾಯಿಸಿರುವಂಥದ್ದು, ಈಗಾಗಲೇ ಇಲ್ಲಿ ಗಮನವನ್ನು ಸೆಳೀತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಟ್ಯಾಬ್ಲೋಗಳು ಇಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆಯ ಟ್ಯಾಬ್ಲೋವನ್ನು ಗಮನಿಸ್ಬೋದು. ಸಮಾಜಕ್ಕೆ ಯಾವ ರೀತಿ ಏನು ಮಾದಕ ವಸ್ತು ಸಮಸ್ಯೆ ಆಗಿದೆ, ಮಾದಕ ವಸ್ತುವನ್ನು ತ್ಯಜಿಸೋದ್ರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನಿಟ್ಟಿನಲ್ಲಿ, ಜೊತೆಗೆ ಈಗ ಇತ್ತೀಚೆಗೆ ಸೈಬರ್ ಕಳ್ಳರ ಹಾವಳಿ ಜಾಸ್ತಿ ಆಗಿರುವಂಥದ್ದು, ಅದನ್ನು ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿ ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಏನು ಶಕ್ತಿ ಯೋಜನೆ ಏನಿದೆ, KSRTCಯಿಂದ ಶಕ್ತಿ ಯೋಜನೆಯನ್ನು ಇಲ್ಲಿ ಪ್ರಚಾರ ಪಡಿಸುವಂಥದ್ದು, ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 500 ಕೋಟಿ ಟಿಕೆಟನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂಥದ್ದು, ಅದನ್ನು ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಅದ್ರ ಪಕ್ಕ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಸ್ತಬ್ಧ ಚಿತ್ರ ಗಮನ ಸೆಳೀತಾ ಇರುವಂಥ ಟ್ಯಾಬ್ಲೋ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಏನು ರಕ್ಷಣಾ ಇಲಾಖೆಗೆ ಕ್ಷಿಪಣಿ ಅಂದರೆ ಏನು ಯುದ್ಧ ವಿಮಾನಗಳನ್ನು ಪೂರೈಸುವಂಥ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರ ಬಂದಿರುವಂಥದ್ದು, ಇದು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಮತ್ತೊಂದೆಡೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ದೇಶದ ಅತ್ಯಂತ ದೊಡ್ಡ ಸಾರಿಗೆ ಸಂಪರ್ಕ ಕಲ್ಪಿಸುವಂಥದ್ದು, ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಜನರಿಗೆ ಆಶ್ರಯ ಆಗಿರುವಂಥದ್ದು. ಅಲ್ಲೂ ಕೂಡ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯು ಕೂಡ ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಹಾಗೆ ನಾನಾ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಬಂದಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಗಾಂಧಿ ಜಯಂತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಹೋರಾಟವನ್ನು ಜನರಿಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಅದರಲ್ಲಿ ಗಮನ ಸೆಳೀತಾ ಇರುವಂಥದ್ದು ಅಂದರೆ ಮಂಡ್ಯದಿಂದ ಬಂದಿರುವಂಥ ಧ್ವಜ ಸತ್ಯಾಗ್ರಹ ಪರಿಚಯಿಸುವಂಥ ಒಂದು ಸ್ತಬ್ಧ ಚಿತ್ರ. ಹಳೆ ಮೈಸೂರು ಭಾಗಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದ್ದು ಏನು ಧ್ವಜ ಸತ್ಯಾಗ್ರಹ ಚಳವಳಿ. ಆ ಒಂದು ಚಳವಳಿಯ ಭಾಗವಾಗಿ ಮದ್ದೂರಿನ ಶಿವಪುರದಲ್ಲಿರುವಂತಹ ಧ್ವಜ ಸತ್ಯಾಗ್ರಹ ಸೌಧದ ಒಂದು ಮಾದರಿಯನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು, ಅದು ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಅದೇ ರೀತಿ 31 ಜಿಲ್ಲೆಗಳ ಎಲ್ಲ ಅಂದರೆ ಒಂದಕ್ಕೊಂದು ವಿಭಿನ್ನವಾಗಿರುವಂಥ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಇಲ್ಲಿ ಚಿಕ್ಕಬಳ್ಳಾಪುರ ಇರುವಂಥದ್ದು, ಜೊತೆಗೆ ಅದರ ಪಕ್ಕ ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಪರಿಚಯಿಸ್ತಾ ಇರುವಂಥದ್ದು. ಅಂದರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ, ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಪರಿಚಯಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲೂ ಕೂಡ ಗಮನವನ್ನು ಸೆಳೀತಾ ಇರುವಂಥದ್ದು. ಅದೇ ರೀತಿ ಗಮನಿಸ್ಬೋದು, ಗದಗ, ರಾಮನಗರ, ಮೈಸೂರು ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆಗೆ ವಿವಿಧ ಜಿಲ್ಲೆಗಳ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೂಡ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು, ಒಂದಕ್ಕೊಂದು ವಿಭಿನ್ನವಾಗಿ ಗಮನವನ್ನು ಸೆಳೀತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಯೋಜನೆ ಅಂದರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ, ಆ ಒಂದು ಯೋಜನೆಯನ್ನು ಕೂಡ ಪರಿಚಯಿಸುವ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸ್ತಬ್ಧ ಚಿತ್ರವನ್ನು ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಒಟ್ಟು 58 ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರುವಂಥದ್ದು, ಒಂದಕ್ಕೊಂದು ವಿಭಿನ್ನವಾಗಿದೆ. ಜೊತೆಗೆ ಜಿಲ್ಲೆಗಳ ಒಂದು ವೈವಿಧ್ಯ ಇರ್ಬೋದು, ಜೊತೆಗೆ ಆ ಒಂದು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ, ಅದನ್ನು ಜನರಿಗೆ ತೋರಿಸುವಂಥ ಸ್ತಬ್ಧ ಚಿತ್ರಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಅರಮನೆ ಆವರಣಕ್ಕೆ ಬಂದಿರುವಂಥದ್ದು. ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಅದು ಚಿನ್ನದ ಅಂಬಾರಿ. ಅದನ್ನು ಹೊರತುಪಡಿಸಿದ್ರೆ ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ಕಲಾ ತಂಡಗಳು ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣಕ್ಕೆ ಬಂದಿರುವಂಥದ್ದು, ಈಗಾಗಲೇ ಜಮಾಯಿಸಿರುವಂಥದ್ದು, ಈಗಾಗಲೇ ಇಲ್ಲಿ ಗಮನವನ್ನು ಸೆಳೀತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಟ್ಯಾಬ್ಲೋಗಳು ಇಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆಯ ಟ್ಯಾಬ್ಲೋವನ್ನು ಗಮನಿಸ್ಬೋದು. ಸಮಾಜಕ್ಕೆ ಯಾವ ರೀತಿ ಏನು ಮಾದಕ ವಸ್ತು ಸಮಸ್ಯೆ ಆಗಿದೆ, ಮಾದಕ ವಸ್ತುವನ್ನು
ವಸ್ತುವನ್ನು ತ್ಯಜಿಸೋದ್ರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನಿಟ್ಟಿನಲ್ಲಿ, ಜೊತೆಗೆ ಈಗ ಇತ್ತೀಚೆಗೆ ಸೈಬರ್ ಕಳ್ಳರ ಹಾವಳಿ ಜಾಸ್ತಿ ಆಗಿರುವಂಥದ್ದು, ಅದನ್ನು ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿ ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಏನು ಶಕ್ತಿ ಯೋಜನೆ ಏನಿದೆ, KSRTCಯಿಂದ ಶಕ್ತಿ ಯೋಜನೆಯನ್ನು ಇಲ್ಲಿ ಪ್ರಚಾರ ಪಡಿಸುವಂಥದ್ದು, ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 500 ಕೋಟಿ ಟಿಕೆಟನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂಥದ್ದು, ಅದನ್ನು ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಅದ್ರ ಪಕ್ಕ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಸ್ತಬ್ಧ ಚಿತ್ರ ಗಮನ ಸೆಳೀತಾ ಇರುವಂಥ ಟ್ಯಾಬ್ಲೋ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಏನು ರಕ್ಷಣಾ ಇಲಾಖೆಗೆ ಕ್ಷಿಪಣಿ ಅಂದರೆ ಏನು ಯುದ್ಧ ವಿಮಾನಗಳನ್ನು ಪೂರೈಸುವಂಥ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರ ಬಂದಿರುವಂಥದ್ದು, ಇದು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಮತ್ತೊಂದೆಡೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ದೇಶದ ಅತ್ಯಂತ ದೊಡ್ಡ ಸಾರಿಗೆ ಸಂಪರ್ಕ ಕಲ್ಪಿಸುವಂಥದ್ದು, ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಜನರಿಗೆ ಆಶ್ರಯ ಆಗಿರುವಂಥದ್ದು. ಅಲ್ಲೂ ಕೂಡ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯು ಕೂಡ ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಹಾಗೆ ನಾನಾ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಬಂದಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಗಾಂಧಿ ಜಯಂತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಹೋರಾಟವನ್ನು ಜನರಿಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಅದರಲ್ಲಿ ಗಮನ ಸೆಳೀತಾ ಇರುವಂಥದ್ದು ಅಂದರೆ ಮಂಡ್ಯದಿಂದ ಬಂದಿರುವಂಥ ಧ್ವಜ ಸತ್ಯಾಗ್ರಹ ಪರಿಚಯಿಸುವಂಥ ಒಂದು ಸ್ತಬ್ಧ ಚಿತ್ರ. ಹಳೆ ಮೈಸೂರು ಭಾಗಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದ್ದು ಏನು ಧ್ವಜ ಸತ್ಯಾಗ್ರಹ ಚಳವಳಿ. ಆ ಒಂದು ಚಳವಳಿಯ ಭಾಗವಾಗಿ ಮದ್ದೂರಿನ ಶಿವಪುರದಲ್ಲಿರುವಂತಹ ಧ್ವಜ ಸತ್ಯಾಗ್ರಹ ಸೌಧದ ಒಂದು ಮಾದರಿಯನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು, ಅದು ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಅದೇ ರೀತಿ 31 ಜಿಲ್ಲೆಗಳ ಎಲ್ಲ ಅಂದರೆ ಒಂದಕ್ಕೊಂದು ವಿಭಿನ್ನವಾಗಿರುವಂಥ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಇಲ್ಲಿ ಚಿಕ್ಕಬಳ್ಳಾಪುರ ಇರುವಂಥದ್ದು, ಜೊತೆಗೆ ಅದರ ಪಕ್ಕ ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಪರಿಚಯಿಸ್ತಾ ಇರುವಂಥದ್ದು. ಅಂದರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ, ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಪರಿಚಯಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲೂ ಕೂಡ ಗಮನವನ್ನು ಸೆಳೀತಾ ಇರುವಂಥದ್ದು. ಅದೇ ರೀತಿ ಗಮನಿಸ್ಬೋದು, ಗದಗ, ರಾಮನಗರ, ಮೈಸೂರು ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆಗೆ ವಿವಿಧ ಜಿಲ್ಲೆಗಳ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೂಡ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು, ಒಂದಕ್ಕೊಂದು ವಿಭಿನ್ನವಾಗಿ ಗಮನವನ್ನು ಸೆಳೀತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಯೋಜನೆ ಅಂದರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ, ಆ ಒಂದು ಯೋಜನೆಯನ್ನು ಕೂಡ ಪರಿಚಯಿಸುವ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸ್ತಬ್ಧ ಚಿತ್ರವನ್ನು ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಒಟ್ಟು 58 ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರುವಂಥದ್ದು, ಒಂದಕ್ಕೊಂದು ವಿಭಿನ್ನವಾಗಿದೆ. ಜೊತೆಗೆ ಜಿಲ್ಲೆಗಳ ಒಂದು ವೈವಿಧ್ಯ ಇರ್ಬೋದು, ಜೊತೆಗೆ ಆ ಒಂದು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ, ಅದನ್ನು ಜನರಿಗೆ ತೋರಿಸುವಂಥ ಸ್ತಬ್ಧ ಚಿತ್ರಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಅರಮನೆ ಆವರಣಕ್ಕೆ ಬಂದಿರುವಂಥದ್ದು. ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಅದು ಚಿನ್ನದ ಅಂಬಾರಿ. ಅದನ್ನು ಹೊರತುಪಡಿಸಿದ್ರೆ ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ಕಲಾ ತಂಡಗಳು ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣಕ್ಕೆ ಬಂದಿರುವಂಥದ್ದು, ಈಗಾಗಲೇ ಜಮಾಯಿಸಿರುವಂಥದ್ದು. ಈಗಾಗಲೇ ಇಲ್ಲಿ ಗಮನವನ್ನು ಸೆಳೀತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಟ್ಯಾಬ್ಲೋಗಳು ಇಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆಯ ಟ್ಯಾಬ್ಲೋವನ್ನು ಗಮನಿಸ್ಬೋದು. ಸಮಾಜಕ್ಕೆ ಯಾವ ರೀತಿ ಏನು ಮಾದಕ ವಸ್ತು ಸಮಸ್ಯೆ ಆಗಿದೆ, ಮಾದಕ ವಸ್ತುವನ್ನು ತ್ಯಜಿಸೋದ್ರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನಿಟ್ಟಿನಲ್ಲಿ, ಜೊತೆಗೆ ಈಗ ಇತ್ತೀಚೆಗೆ ಸೈಬರ್ ಕಳ್ಳರ ಹಾವಳಿ ಜಾಸ್ತಿ ಆಗಿರುವಂಥದ್ದು, ಅದನ್ನು ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿ ಸ್ತಬ್ಧ ಚಿತ್ರ ಬಂದಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಏನು ಶಕ್ತಿ ಯೋಜನೆ ಏನಿದೆ, KSRTCಯಿಂದ ಶಕ್ತಿ ಯೋಜನೆಯನ್ನು ಇಲ್ಲಿ ಪ್ರಚಾರ ಪಡಿಸುವಂಥದ್ದು, ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 500 ಕೋಟಿ ಟಿಕೆಟನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂಥದ್ದು, ಅದನ್ನು ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಅದ್ರ ಪಕ್ಕ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಸ್ತಬ್ಧ ಚಿತ್ರ ಗಮನ ಸೆಳೀತಾ ಇರುವಂಥ ಟ್ಯಾಬ್ಲೋ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಏನು ರಕ್ಷಣಾ ಇಲಾಖೆಗೆ ಕ್ಷಿಪಣಿ ಅಂದರೆ ಏನು ಯುದ್ಧ ವಿಮಾನಗಳನ್ನು ಪೂರೈಸುವಂಥ ನಮ್ಮ ಹೆಮ್ಮೆಯ HALನಿಂದಲೂ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರ ಬಂದಿರುವಂಥದ್ದು, ಇದು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ.
ಮತ್ತೊಂದೆಡೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ದೇಶದ ಅತ್ಯಂತ ದೊಡ್ಡ ಸಾರಿಗೆ ಸಂಪರ್ಕ ಕಲ್ಪಿಸುವಂಥದ್ದು, ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಜನರಿಗೆ ಆಶ್ರಯ ಆಗಿರುವಂಥದ್ದು. ಅಲ್ಲೂ ಕೂಡ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯು ಕೂಡ ಸ್ತಬ್ಧ ಚಿತ್ರ ಬಂದಿರುವಂಥದ್ದು, ಹಾಗೆ ನಾನಾ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಬಂದಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಗಾಂಧಿ ಜಯಂತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಹೋರಾಟವನ್ನು ಜನರಿಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಅದರಲ್ಲಿ ಗಮನ ಸೆಳೀತಾ ಇರುವಂಥದ್ದು ಅಂದರೆ ಮಂಡ್ಯದಿಂದ ಬಂದಿರುವಂಥ ಧ್ವಜ ಸತ್ಯಾಗ್ರಹ ಪರಿಚಯಿಸುವಂಥ ಒಂದು ಸ್ತಬ್ಧ ಚಿತ್ರ. ಹಳೆ ಮೈಸೂರು ಭಾಗಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದ್ದು ಏನು ಧ್ವಜ ಸತ್ಯಾಗ್ರಹ ಚಳವಳಿ. ಆ ಒಂದು ಚಳವಳಿಯ ಭಾಗವಾಗಿ ಮದ್ದೂರಿನ ಶಿವಪುರದಲ್ಲಿರುವಂತಹ ಧ್ವಜ ಸತ್ಯಾಗ್ರಹ ಸೌಧದ ಒಂದು ಮಾದರಿಯನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು. ಅದು ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಅದೇ ರೀತಿ 31 ಜಿಲ್ಲೆಗಳ ಎಲ್ಲ ಅಂದರೆ ಒಂದಕ್ಕೊಂದು ವಿಭಿನ್ನವಾಗಿರುವಂಥ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಇಲ್ಲಿ ಚಿಕ್ಕಬಳ್ಳಾಪುರ ಇರುವಂಥದ್ದು, ಜೊತೆಗೆ ಅದರ ಪಕ್ಕ ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಪರಿಚಯಿಸ್ತಾ ಇರುವಂಥದ್ದು. ಅಂದರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಇಂದಿರಾ ಕ್ಯಾಂಟೀನನ್ನು ಇಲ್ಲಿ ಪರಿಚಯಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲೂ ಕೂಡ ಗಮನವನ್ನು ಸೆಳೀತಾ ಇರುವಂಥದ್ದು. ಅದೇ ರೀತಿ ಗಮನಿಸ್ಬೋದು, ಗದಗ, ರಾಮನಗರ, ಮೈಸೂರು ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆಗೆ ವಿವಿಧ ಜಿಲ್ಲೆಗಳ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೂಡ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಒಂದಕ್ಕೊಂದು ವಿಭಿನ್ನವಾಗಿ ಗಮನವನ್ನು ಸೆಳೀತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಯೋಜನೆ ಅಂದರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ. ಆ ಒಂದು ಯೋಜನೆಯನ್ನು ಕೂಡ ಪರಿಚಯಿಸುವ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸ್ತಬ್ಧ ಚಿತ್ರವನ್ನು ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಒಟ್ಟು 58 ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರುವಂಥದ್ದು. ಒಂದಕ್ಕೊಂದು ವಿಭಿನ್ನವಾಗಿದೆ. ಜೊತೆಗೆ ಜಿಲ್ಲೆಗಳ ಒಂದು ವೈವಿಧ್ಯ ಇರ್ಬೋದು, ಜೊತೆಗೆ ಆ ಒಂದು ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ, ಅದನ್ನು ಜನರಿಗೆ ತೋರಿಸುವಂಥ ಸ್ತಬ್ಧ ಚಿತ್ರಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಅರಮನೆ ಆವರಣಕ್ಕೆ ಬಂದಿರುವಂಥದ್ದು.